ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಶನಿವಾರ ಬೆಳಗ್ಗೆ 7 ಗಂಟೆ ಆಗ್ತಾಯಿದೆ ನೋಡಿ. ಸೊ ಬೆಳಗ್ಗೆನೇ ನಾನು 5 ಗಂಟೆಗೆ ಎದ್ಬಿಟ್ಟು ರೆಡಿಯಾಗಿದ್ದೆ. ಊರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಊರಿಗೆ ಹೋಗಿ ಬರೋಣ ಅಂದ್ಬಿಟ್ಟು ರೆಡಿ ಆದ್ರೂ ಬೇಗ ಹೋಗೋಣ ಅಂದ್ರೂ ಇಷ್ಟೊತ್ತು ಆಗೋಯ್ತು. ಸೊ ಯಾಕೆ ಊರಿಗೆ ಹೋಗ್ತಿದ್ದೀನಿ ಏನು ಅಂತಂದು ಹೇಳ್ಬಿಟ್ಟು ನಾನು ಮುಂದೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಂದರೆ ಇವಾಗ ಇಲ್ಲಿಂದ ಬಿಟ್ಟರೆ ಮೆಜೆಸ್ಟಿಕ್ ಹೋಗೋ ಅಷ್ಟರಲ್ಲೇ ಈ ಟ್ರಾಫಿಕಲ್ಲಿ 2 ಅವರ್ ಆಗಿಬಿಡುತ್ತೆ. ಸ್ವಲ್ಪ ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಚಳಿ ಸಿಕ್ಕಾಬಟ್ಟೆ ಚಳಿ ಇರೋದ್ರಿಂದ 5 ಗಂಟೆಗೆ ಹೋಗೋಣ ಅಂತ ಎದ್ರೂ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಸ್ವಲ್ಪ ಲೇಟಾಗೋಯ್ತು. ಈ ಚಳಿಗೆ ಒಂದು ಅರ್ಧ ಎದ್ರುಬಿಟ್ಟು ಅಷ್ಟೊತ್ತಿಗೆ ಹೊರಡೋಕ್ಕೆ ಆಗಿಲ್ಲ ನನಗೆ. ಅದಕ್ಕೆ ಇವಾಗ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. 7 ಗಂಟೆಗೆ ಮನೆ ಬಿಟ್ಬಿಟ್ಟು 8:45 ಆಯಿತು ಫ್ರೆಂಡ್ಸ್. ನಾನು ಮೆಜೆಸ್ಟಿಕ್ ಬಂದಿದ್ದೀನಿ ಇವಾಗ. ಅಂದರೆ ಪದೇ ಪದೇ ಊರಿಗೆ ಹೋಗೋ ಥರನೇ ಆಗ್ತಾಯಿದೆ. 1ನೇ ತಾರೀಕು ಹೊಸ ವರ್ಷದ ದಿನ ಕೂಡ ನಾನು ಊರಿಗೆ ಹೋಗಿದ್ದೆ. ಮತ್ತು ಇವತ್ತು ಕೂಡ 10ನೇ ತಾರೀಕು ಒಂದೇ ವಾರದಲ್ಲೇ 2 ಸಾರಿ ಊರಿಗೆ ಹೋಗೋ ಥರ ಆಯಿತು. ಹೋದ ಸಾರಿ ಅವಂಗೆ ಹುಷಾರಿರಲಿಲ್ಲ, ಈ ಸಾರಿ ನಮ್ಮ ತಮ್ಮನ ಮಗಳದ್ದು ಫಂಕ್ಷನ್ ಬೇರೆ ಇದೆ. ಜೊತೆಗೆ ನಂಗೆ ಗೊತ್ತಿರೋರೊಬ್ಬರು ತಮ್ಮಂಗೆ ತುಂಬ ಹುಷಾರಿಲ್ದಿರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರನ್ನು ನೋಡಬೇಕಾಗಿತ್ತು. ಸೊ ಹಂಗಾಗಿ ಪದೇ ಪದೇ ಹೋಗೋದು ಬೇಡ ಅಂತ ಅಂದ್ಕೊಂಡ್ರು ಏನಾದರೂ ಒಂದೊಂದು ಕೆಲಸಗಳು ಬಂದಿರುತ್ತೆ. ಸೊ ವಾರ ವಾರ ಹಿಂಗೆ ಓಡಾಡ್ತಾ ಇರೋದ್ರಿಂದ ನನಗೂ ತುಂಬಾ ಸುಸ್ತು ಅನ್ನಿಸ್ತಾ ಇತ್ತು. ರೆಸ್ಟ್ ಬೇರೆ ಇರಲಿಲ್ಲ. ಅನ್ಕೋತೀನಿ ಮೊದಲೆಲ್ಲ ವಾರಕ್ಕೆ 15 ದಿನಕ್ಕೆ ಹೋಗ್ತಾ ಇರಲಿಲ್ಲ, 6 ತಿಂಗಳು ವರ್ಷಕ್ಕೆ ಹೋಗ್ತಾಯಿದ್ದೋ. ಬಟ್ ಇವಾಗ ಪದೇ ಪದೇ ಹೋಗೋ ಥರ ಆಗ್ತಾಯಿದೆ ಫ್ರೆಂಡ್ಸ್ ಇವಾಗ. ಬಟ್ ಹೋಗಲೇಬೇಕು, ಏನು ಮಾಡೋಕ್ಕಾಗೋದಿಲ್ಲ. ನೋಡಿ 9 ಗಂಟೆ ಆಗ್ತಾಯಿದೆ. ಬಸ್ಸು ಸಿಕ್ತು ನನಗೆ ಇವಾಗ, ದಾವಣಗೆರೆ ಬಸ್ಸು. ಹೊರಡ್ತಾ ಇದ್ದೀನಿ ಇವಾಗ ಇಲ್ಲಿಂದ ನಾನು. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಲ್ಲಿಸಿದ್ದಾರೆ ಊಟಕ್ಕೆ. ಟಿಫನ್ ತಿನ್ಕೊಂಡೆ ನಾನು. ಇಡ್ಲಿ ಚೆನ್ನಾಗಿತ್ತು. ಉಡುಪಿ ಹೋಟ್ಲ ಅಲ್ವಾ, ಚೆನ್ನಾಗಿದೆ ನೋಡಿ. ನಮ್ಮ ಬಸ್ ಇಲ್ಲಿ ನಿಂತ್ಕೊಂಡಿದೆ. ಸಿಕ್ಕಾಬಟ್ಟೆ ಚಳಿ ಇದೆ ಬೇರೆ. ಬರ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಹೋಗೋಣ ಇದರೊಳಗಡೆ. ಸೊ ತುಂಬ ಚೆನ್ನಾಗಿತ್ತು ಊಟನೂ, ಟಿಫನ್ ಕೂಡ ಚೆನ್ನಾಗಿತ್ತು. ದಾವಣಗೆರೆ ಬಸ್ ಸ್ಟಾಪಲ್ಲಿದ್ದೀನಿ ಫ್ರೆಂಡ್ಸ್. ಇವಾಗ 4 ಗಂಟೆ ಆಗೋಯಿತು. ಸೊ ಇಲ್ಲಿಂದ ನಾನು ಅಮೃತ ಹಾಲಪ್ಪನ ಅಂಗಡಿಗೆ ಬಂದೆ. ಯಾಕೆಂದರೆ ಒಂದು ಮೆಡಿಷನ್ ಬೇಕಾಗಿತ್ತು ನನಗಿಲ್ಲಿ. ಯಾರೋ ಒಬ್ರು ಹೇಳಿದರು, ಹೋದ ಸರಿ ಹೋದಾಗೇ ಹೇಳಿದರು, ಬಟ್ ತರೋಕ್ಕಾಗಿರಲಿಲ್ಲ. ನೋಡಿ ಇದೇನೇ ಮೆಡಿಷನ್. ಈ ಮೆಡಿಷನ್ ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ಮುಂದಿನ ವೀಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್, ಇದನ್ನು ಯಾಕೆ ತೊಗೋತಾರೆ ಏನು ಅಂತ. ಸೊ ಹೋದ ಸರಿ ಹೋದಾಗ ನನಗೆ ಮಿಸ್ ಆಗಿತ್ತು, ಹಾಗಾಗಿ ತರೋಕ್ಕಾಗಿರಲಿಲ್ಲ. ಈ ಸರಿ ತೊಗೊಂಡು ಬಂದಿದ್ದೀನಿ. ಖಂಡಿತ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದನ್ನು ತೊಗೊಂಡು ಇಲ್ಲಿಂದ ನಾನು ನಮ್ಮವ್ವರ ಮನೆ ಕಡೆ ಹೊರಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ದಾವಣಗೆರೆಯಿಂದ ನನ್ನ ತಮ್ಮನ ಜೊತೆಗೆ ಬಂದೆ ಬೈಕಲ್ಲಿ. ಆಲ್ರೆಡಿ ಸಾಯಂಕಾಲ 7:15 ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ. ತುಂಬ ಸುಸ್ತಾಗಿ ಹೋಗ್ಬಿಡ್ತು ಫ್ರೆಂಡ್ಸ್ ಅಲ್ಲಿಂದ ಬರೋ ಅಷ್ಟರಲ್ಲಿ ನನಗೆ. ಅಲ್ಲಿಂದ ಮತ್ತೆ ಅಮೃತ ಹಾಲಪ್ಪನ ಅಂಗಡಿಗೆ ಬಂದು ಅಲ್ಲಿಂದ ಬರೋ ಅಷ್ಟರಲ್ಲಿ ಸಾಕಾಗಿ ಹೋಗಿತ್ತು. ಅದಕ್ಕೆ ಬಂದಿದ್ದ ತಕ್ಷಣವೇ ನಾನು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ. ಜೊತೆಗೆ ನನ್ನ ತಮ್ಮ ಮನೆಗೆ ಬೇರೆ ಹೋಗಬೇಕು, ಯಾಕೆಂದರೆ ಒಂದು ಫಂಕ್ಷನ್ ಇತ್ತು. ಅದಕ್ಕೋಸ್ಕರನೇ ನಾನು ಬೆಂಗಳೂರಿಂದ ಬಂದಿದ್ದು. ಇದು ಒಂದು ವಾರದ ಹಿಂದಿನ ವೀಡಿಯೋ ಫ್ರೆಂಡ್ಸ್. ಅಂದರೆ ಜನವರಿ 10ನೇ ತಾರೀಕಿನ ವೀಡಿಯೋ. ಬಟ್ ನನಗೆ ಎಡಿಟಿಂಗ್ ಮಾಡೋದಕ್ಕೆ ಟೈಮೇ ಇರಲಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಆ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಮನೆಗೆ ಬಂದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಶನಿವಾರ ಸರ್ತಿ ಮಾಡ್ತಾಯಿದ್ರು ದೇವಸ್ಥಾನದಲ್ಲಿ. ಅಂದರೆ ನಮ್ಮೂರಲ್ಲಿ ಪ್ರತಿ ಶನಿವಾರನೂ ಶನಿವಾರ ಸರ್ತಿ ಅಂತ ಮಾಡ್ತಾರೆ. ಸೊ ಮಾಡ್ತಾಯಿದ್ರು. ನಾನು ಯಾವಾಗ ಹೋದ್ರೂ ದೇವಸ್ಥಾನಕ್ಕೆ ಹೋಗ್ದಿರ ಬರೋದಿಲ್ಲ. ಹಂಗಾಗಿ ಹೋಗಿದ ತಕ್ಷಣವೇ ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋದೆ. ಶನಿವಾರ ಸರ್ತಿ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಎಲ್ಲ ಪ್ರತಿ ಶನಿವಾರನೂ ಪೂಜೆನಾಗಲಿ ಎಲ್ಲನೂ ಆಗಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ. ನಮ್ಮೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ವೀಡಿಯೋದಲ್ಲಿ ನೋಡಿದ್ದೀರಾ. ನೋಡಿ ನೈಟ್ ಪೂಜೆಗೆ ತೆಗೆದಿರೋದಿದು. ಸೊ ನಾನು ಇದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನನ್ನ ತಮ್ಮನ ಮನೆಗೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಬಂದಿದ್ದೀನಿ. ಜೊತೆಗೆ ದೇವಿ ಅವ್ರ ಮನೇಲಿ ಮಂಡಕ್ಕಿ ತಿಂಡಿ ಮಾಡಿದ್ದೀನಿ. ಅತ್ತೆ ಬಂದಿದೆಯಾ ಅಲ್ವಾ, ಹಾಗೆ ತಿನ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ನೋಡಿ ದೇವಿ ಅವ್ರ ಮನೇಲಿ ಮಂಡಕ್ಕಿ ಕಲಿಸ್ಕೊಟ್ಟಿದ್ರು. ನನಗೆ ಸ್ವಲ್ಪ ಮಂಡಕ್ಕಿ ಇಷ್ಟ ಅಂತ ಹೇಳ್ಬಿಟ್ಟು ದೇವಿ ಮಂಡಕ್ಕಿ ತಿಂಡಿ ಮಾಡಿಕೊಟ್ಟಿದ್ಲು ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂದ್ಬಿಟ್ಟು ಅವ್ರ ಮನೇಲಿ ಮಂಡಕ್ಕಿ ತಿಂಡಿ ತಿಂದ್ಬಿಟ್ಟು ಅಲ್ಲಿಂದ ನಾನು ನಮ್ಮ ತಮ್ಮರ ಮನೆಗೆ ಹೊರಡ್ತಾ ಇದ್ದೀನಿ.
ನಾನು ಬಂದಿದ್ದು ಫಂಕ್ಷನ್ ಇದೆ ಅಂತಾನೆ ಫ್ರೆಂಡ್ಸ್, ಜೊತೆಗೆ ಇನ್ನೂ ಒಂದು ಬೇರೆ ಕೆಲಸ ಇತ್ತು. ಹಂಗಾಗಿ ನಾನು ಊರಿಗೆ ಬರಬೇಕಾಗಿತ್ತು, ಬಂದೆ. ನೋಡಿ ಇವಳೇನೆ ನನ್ನ ತಮ್ಮನ ಮಗಳು. ಸೊ ಇವಳದು ಆರತಿ ಫಂಕ್ಷನ್ ಇತ್ತು ಫ್ರೆಂಡ್ಸ್, ಹಾಗಾಗಿ ಬಂದಿದ್ದೀನಿ. ನಾಳೆ ಫಂಕ್ಷನ್ ಇರೋದು ಭಾನುವಾರ, ಬಟ್ ನೈಟು ಸ್ವಲ್ಪ ಕೂರಿಸ್ಬಿಟ್ಟು ಶಾಸ್ತ್ರ ಅಂತ ಮಾಡ್ತಾರೆ. ಹಂಗಾಗಿ ಸ್ವಲ್ಪ ಶಾಸ್ತ್ರ ಮಾಡ್ತಿದ್ದಾರೆ. ನಾಳೆ ಬೆಳಗ್ಗೆ ಫಂಕ್ಷನ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್, ನೋಡಿ ಸಪೋರ್ಟ್ ಮಾಡಿ. ಸರಿ ಪ್ಲಾಸ್ಟಿಕ್ ಕಡೆ ನೋಡಿ ನಿಮ್ಮ ಬೆಳಗ್ಗೆ ಚೆನ್ನಾಗಿ ಕಾಣ್ತಾ ಸೈ ಸೈದು ಸ್ವಲ್ಪ ಈ ಕಡೆ ನೋಡಿ ಸೈತು ನೀನು ಹನುಮಂತಮ್ಮ ನಿನ್ ಮಗ ನನಗೆ ಏನು ಹೇಳೋದ್ ಬೇಡ, ನಾವು ಹೇಳ್ತೇವೆ. ಹಬ್ಬಕ್ಕೆ ಕರೆಯಕ್ ಒಬ್ರು ಇದ್ದಿಲ್ಲ, ಲೇಗಿಸಮ್ಮ ಮನೆಗೆ ಹಬ್ಬಕ್ಕೆ ಕರೆಯಕ್ ಬಂದಿದ್ದು ಒಬ್ರು ಇದ್ದಿಲ್ಲ ಮನೆ. ಮಕ್ಳಿಗೆ ಬರ್ತಾವ ಮಗಳೆದ್ದ